89 ಪೇಪರ್ ಲೀಕ್ಗಳನ್ನು ಮಾಡಿದ್ರೂ ಸಹ ಅದರ ನೈತಿಕ ಹೊಣೆ ಹೊತ್ತಿ ಒಬ್ಬ ಮಿನಿಸ್ಟರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಚರ್ಮ ಎಷ್ಟು ದಪ್ಪ ಆಗಿದೆ, ಎಷ್ಟು ಕೊಬ್ಬು ಈ ಸರ್ಕಾರಕ್ಕೆ ಬಂದಿದೆ ಅಂತೇಳಿ ಇವತ್ತು ನಮಗೆ ಅರ್ಥ ಆಗ್ತದೆ. ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ, ಅವರಿಗೆ 1 ಕೋಟಿ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು. ಒಂದು ಶಬ್ದ ಈ ಮಕ್ಕಳಿಗೋಸ್ಕರ 22 ಮಕ್ಕಳು ಏನು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗೆ ಸಾಂತ್ವನವು A protest against the thing that is going on over Delhi Jantar Mantar. We are really upset the way they handle the young students as if we are terrorists. That is not done. We are not happy with that. To them to hold accountability of what they did with the students at the Jantar Mantar protest. तुमने जिस खून को मक्तल में दबाना चाहा, आज वो खूंचा वो बाजार में आ निकला है. कहीं शोला, कहीं नारा, कहीं पत्थर बनकर. खून चलता है तो रुकता नहीं संगीनों से. सर जो उड़ता है तो झुकता नहीं आईनों से. जुल्म की बात ही क्या, जुल्म की औकात ही क्या. जुल्म तो जुल्म है आखिर से अंजाम तक. ಸ್ನೇಹಿತರೆ, ಜಂತರ್ ಮಂತಲಿನಲ್ಲಿ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟ ಇವತ್ತು ಕೇವಲ ಒಂದು ಸಾಂಕೇತಿಕ ಹೋರಾಟವಾಗಿ ಉಳಿದಿಲ್ಲ. ಅದು ರಾಷ್ಟ್ರಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಈ ಹೋರಾಟ, ಪ್ರತಿ ಎಲ್ಲ ಕಡೆಗಳಲ್ಲೂ ಈ ಹೋರಾಟವನ್ನು ನಾವು ಇವತ್ತು ಕಾಣಬೇಕಾಗಿದೆ. ಈ ರಾಯಚೂರಿನಲ್ಲಿ ಇವತ್ತು ನಡೆದಂತ ಈ ಹೋರಾಟ ಏನಿದೆ, ಇದರಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಕೇಂದ್ರದ ನೀಟ್ ಏನು ಹಗರಣ ನಡೀತಾ ಇದೆ ಅದರ ವಿರುದ್ಧ ತಮ್ಮ ಸಿಟ್ಟನ್ನು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಆಕ್ರೋಶ ಎಂತದ್ದು ಅಂತ ಹೇಳಿದ್ರೆ 89 ಪೇಪರ್ ಲೀಕ್ಗಳನ್ನು ಮಾಡಿದ್ರೂ ಸಹ ಅದರ ನೈತಿಕ ಹೊಣೆ ಹೊತ್ತಿ ಒಬ್ಬ ಮಿನಿಸ್ಟರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಚರ್ಮ ಎಷ್ಟು ದಪ್ಪ ಆಗಿದೆ, ಎಷ್ಟು ಕೊಬ್ಬು ಈ ಸರ್ಕಾರಕ್ಕೆ ಬಂದಿದೆ ಅಂತೇಳಿ ಇವತ್ತು ನಮಗೆ ಅರ್ಥ ಆಗ್ತದೆ. ಇವತ್ತು ಈ ಒಂದು ಪ್ರತಿಭಟನೆಯ ಮೂಲಕ ರಾಯಚೂರಿನಲ್ಲಿ ಯೂತ್ ಕಾಂಗ್ರೆಸ್ಸಿನ ಮುಖಾಂತರ ಮತ್ತು ಜನಪರ ಸಂಘಟನೆಗಳ ಮುಖಾಂತರ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಇವತ್ತೂ ಸಹ ಈ ಪ್ರೊಟೆಸ್ಟ್ನ ಡಿಮಾಂಡ್ಗಳು ಕೇವಲ 3 ಡಿಮಾಂಡ್ಗಳಾಗಿದ್ದಾವೆ. 1, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. 2, ಯಾರೆಲ್ಲ ನೀಟಿನ ಒಂದು ಪೇಪರ್ ಲೀಕಿಗೆ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ 1 ಕೋಟಿ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು. ಮತ್ತೆ 3ನೇದಾಗಿ ಜಂತರ್ ಮಂತರಿನಲ್ಲಿರ್ತಕ್ಕಂಥ ಹೋರಾಟದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಲಾಠಿ ಬೂಟಿನಿಂದ ಒಡೆಯಲಾಗಿದೆ, ಆ ಒಂದು ಕೃತ್ಯ ಏನಿದೆ ಅದರ ಬಗ್ಗೆ ನಿಷ್ಪಕ್ಷ ತನಿಖೆಯಾಗಿ ಈ ಆರ್ಡರ್ ಅನ್ನು ಯಾರು ಮಾಡಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಹೋರಾಟದ ಮೂಲಕ ನಾವು ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಒಂದು ವೇಳೆ ಇದನ್ನು ಅವರು ಮೊದಲು ಯಾವ ರೀತಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಒಂದು ಸೆಟೈರಿಕಲ್ ಮೂವ್ಮೆಂಟ್ ಅನ್ನು ಅವರು ನೆಗ್ಲೆಕ್ಟ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು. ಇವತ್ತು ಅವರು ಇಗ್ನೋರ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸೋನಂ ವಾಂಚುಕ್ ಅಂತ ಒಬ್ಬ ದೇಶದ ಅತ್ಯುನ್ನತ ವಿಜ್ಞಾನಿ ಇವತ್ತು ಅವನಿಗೆ ಡಿಫೇಮ್ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇವತ್ತು 25 ದಿನಗಳಾದ್ರೂ ಒಬ್ಬ ಮನುಷ್ಯ ತನ್ನ 8-9 ಕೆಜಿ ತೂಕವನ್ನು ಇಳಿಸಿಕೊಂಡು ಈ ದೇಶದ ವಿದ್ಯಾರ್ಥಿಗಳಿಗಾಗಿ ಹೋರಾಟ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಅದಕ್ಕೂ ಬೆಲೆ ಕೊಡಲಾರದಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಇವತ್ತು ದೇಶದಲ್ಲೆಲ್ಲ ಜನರು ದಂಗೆದ್ದು ಈ ಸರ್ಕಾರವನ್ನು ಕೆಳಗಿಳಿಸಬೇಕಾಗ್ತದೆ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತಾ ಇದೆ ವಿದ್ಯಾರ್ಥಿ ಸಮುದಾಯ, ಜನ್ಜಿ ಇವತ್ತು ಸಮುದಾಯ ಇವತ್ತು ಸವಾಲಾಗ್ತಾ ಇದೆ. ಮಿಲೇನಿಯಲ್ ಇರುವ ಹಾಗೆ ಜನ್ಜಿ ಇವತ್ತು ಎಲ್ಲವನ್ನು ನೋಡಿಕೊಂಡು ಭಕ್ತರಾಗಿ ಉಳ್ಕೊಡುವಂತ ಸಮುದಾಯ ಅಲ್ಲ. ಜನ್ಜಿ ಇವತ್ತು ತಿರುಗಿ ಪೆಟ್ಟು ಕೊಡಲಿದೆ ಎಂಬುದಕ್ಕೆ ಇವತ್ತು ಇಲ್ಲಿ ಸೇರಿರುವಂತ ಸಾವಿರಾರು ಜನರು ಸಾಕ್ಷಿಯಾಗಿದ್ದಾರೆ. ನಮ್ಮ ಮಕ್ಕಳನ್ನ ಸಣ್ಣ ಮಕ್ಕಳ 16 ವಯಸ್ಸು, 18 ವಯಸ್ಸು, 20-25 ವರ್ಷ ಮಕ್ಕಳಿಗೆ ಲಾಠಿ ಬೀಸಿ ಭಯಂಕರವಾಗಿ ಏನು ದೇಶದ್ರೋಹಿಗಳನ್ನ ಯಾವ ರೀತಿ ಹೊಡಿತಾರಲ್ಲ ಆ ರೀತಿ ಹೊಡೆದಿದ್ದಾರೆ ಇವರು. ಯಾವ ರೀತಿ ಆತಂಕವಾದಿಗಳನ್ನ ಹೊಡಿತಾರಲ್ಲ ಆ ರೀತಿ ನಮ್ಮ ಮಕ್ಕಳನ್ನ ಹೊಡೆದಿದ್ದಾರೆ ಇವರು. ಬೀದಿಯಲ್ಲಿ ಈ ಲಕ್ಷಾಂತರ ಹುಡುಗರನ್ನ ಏನು ಎಲ್ಲಿ ಯಾವ ಟಿವಿ ಚಾನೆಲ್ ಅಲ್ಲಿ ಬರಕೂಡದು ಅಂತೇಳಿ ಎಲ್ಲೆಲ್ಲಿ ನಿಲ್ಲಿಸಬೇಕು ಅಲ್ಲಲ್ಲಿ ನಿಲ್ಲಿಸಿ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಈ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಇದೀವಿ, ನಿಮ್ಮ ಭವಿಷ್ಯ ಜೊತೆಯಲ್ಲಿ ಇದೀವಿ ಅಂತ ಹೇಳಕ್ಕೆ ಈ ಒಂದು ಇಡೀ ದೇಶಾದ್ಯಂತ ಆಂದೋಲನ ನಾವು ನಿಮ್ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ಜಂತರ್ ಮಂತರದಲ್ಲಿ ಮಾಡಿದಂತ ಒಂದು ಕ್ರೂರವಾದಂತ ಈ ಸರ್ಕಾರ, ಬಿಜೆಪಿ ಸರ್ಕಾರ ಮತ್ತೆ ಮೋದಿ ಸರ್ಕಾರ, ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಬಾಯಿ ಇಲ್ಲ, ಬಹಳ ಮುಖ್ಯವಾಗಿ ಒಂದು ಹೃದಯ ಇಲ್ಲ. ಅವ್ರಿಗೆ ಹೃದಯ ಇದೆ ಇವ್ರಿಗೆ. ಒಂದು ಶಬ್ದ ಈ ಮಕ್ಕಳಿಗೋಸ್ಕರ 22 ಮಕ್ಕಳು ಏನು ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರ ಮಕ್ಕಳಿಗೆ ಸಾಂತ್ವನ
ಮಾಡಿದ್ರ ಇವರು ಎಲ್ಲನೋ ಒಂದ್ ಕಡೆ. ಹಾಗಾಗಿ ನಮಗೆ ಪಾರ್ಲಿಮೆಂಟ್ ಒಳಗಡೆ ಮಾತಾಡಕ್ ಕೊಡ್ತಾ ಇಲ್ಲ ಅಂತ ಹೇಳಿ ಯಾರಿಗೋಸ್ಕರ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಸರ್ಕಾರ ಇರ್ಬೇಕಾ ಇಲ್ಲ ಅಂತೇಳಿ ನಾವೆಲ್ಲರೂ ತೀರ್ಮಾನ ಮಾಡ್ಬೇಕಾಗ್ತದೆ. ಇಂಥ ಸರ್ಕಾರ ಇರ್ಬೇಕಾ, ಯಾವುದಕ್ಕೋಸ್ಕರ ಈ ಸರ್ಕಾರ ಇರ್ಬೇಕು? ನಮ್ಮ ಭವಿಷ್ಯವನ್ನ ಕಟ್ಟಬೇಕಾದಂತ ಈ ಸರ್ಕಾರ ನಮ್ಮ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಅಂತಂದ್ರೆ ನಾವು ಈ ಸರ್ಕಾರ ವಿರುದ್ಧ ಆಂದೋಲನ ಮಾಡಬೇಕಾಗ್ತದೆ, ಬೀದಿಗಿಳಿಬೇಕಾಗ್ತದೆ. My name is Ritu and I am from the LVD College Raichur, and today we are here collected to protest against the thing that is going on over Delhi Jantar Mantar. We are really upset what has been going on over there. The way they handle the young students as if we are terrorists, that is not done. We are not happy with that. We are actually really just putting our rights. We are asking our rights, and Dharmendra Pradhan should resign, and we won't stand this brutal treatment against us. And we are here, we are standing until the youth of our youth of our country gets justice. And they are treating anti-national, they are treating us anti-national. We are not anti-national, we are just demanding our rights, and what is right for the youth we are doing here, and we are protesting, and we will protest, and we will make sure we get justice. Dharmendra Pradhan should resign, and also should resign. And we also want fair education system, and with no paper leaks, and we also want them to hold accountability of what they did with the students at the Jantar Mantar protest. The way they hit everyone with lathis and all, that was not good. They were small kids, and they were women, they were older women, and we do not accept this treatment towards us. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ